ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಸಂಪುಟ ವಿಸ್ತರಣೆ ಆಗ್ತದನ ಆಗುವುದಂತೆ ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಭಾಳ ಜನ ತಮ್ಮ ಜೀವಿತದ ಕೊನೆ 2 ವರ್ಷಗಳನ್ನ ಕಳೆಯುವ ಜೀವಿತದಂದ್ರೆ ಇದರರ್ಥ ರಾಜಕೀಯ ಜೀವಿತದ ಅಧಿಕಾರ ಜೀವಿತದ 2 ವರ್ಷ. ಯಾಕೆಂದರೆ 28ರಲ್ಲೇ ಚುನಾವಣೆ. ಹೀಗಾಗಿ ಎಲ್ಲ ಹಿರಿಯ ಶಾಸಕರಿಗೆ ನಾವು ಆಗಬೇಕಪ್ಪ ಈ ಸಲ ಅನ್ನುವಂಥ ಆಟ. ಯಾರಿಗಾಗ್ಬೋದು, ಏನಾಗ್ಬೋದು, ಚರ್ಚೆ ಸಾಕಷ್ಟು ನಡೀತಾ ಇದೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಒಂದು ಹೊಸ ಚಿಂತನೆ ಶುರು ಆಗ್ಯದ. ಮೋಸ್ಟ್ಲಿ ಸತೀಶ್ ಅವರು ಅಧ್ಯಕ್ಷರಾದ ಸ್ಥಾನ ಬಿಡ್ತಾರೋ, ಅಧ್ಯಕ್ಷ ಮಾಡೋದಕ್ಕೆ ಇವ್ರನ್ನ ಅಧ್ಯಕ್ಷನಾಗಿ ಮಾಡೋದಕ್ಕೆ DK ಶಿ ಅವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಳ ಮನಸ್ಸಿನಲ್ಲಿ DK ಶಿ ಅವರಿಗೆ ಆದಷ್ಟು ಏನಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹೊಸ ಏನಾದರೂ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಚಿಂತನೆ ನಡೆದಂಥ ಸುದ್ದಿಗಳಿದ್ದಾವೆ. ಕನ್ನಡ ಸುಳ್ಳು ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಮಾಡೋರಿಗೆ ಅದು ನಿತ್ಯ ಯಾರು ತಮ್ಮ ಪ್ರಥಮ ಪ್ರಬಲ ರಾಜಕೀಯ ವೈರಿ ಯಾರು ಆ ದಿಸೆಯಲ್ಲಿ DK ಶಿ ಅವರು ಒಂದೇನು ಚಿಂತನೆ ನಡೆಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಲಕ್ಷ್ಮಣ್ ಸವದಿಯವರು ಇಷ್ಟೆಲ್ಲ ಮಿನಿಸ್ಟ್ರ್ ಆಗಿ ಹೋಗ್ಬಿಡ್ಬೇಕಾಗಿತ್ತು, ಆಗಿಲ್ಲ. ಹಾಗಂತ ಹೇಳ್ಕೊಂಡು ಅವರು BJP ಹೋಗ್ತಾರೋ ಅಂತಲ್ಲ, ಈಗಾಗಲೇ ಅದನ್ನು ಅಲ್ಲೂ ಕಳೆದಿದ್ದಾರೆ. ಹಾಗಂತೇಳಿ ಇಲ್ಲಿ ಕಾಂಗ್ರೆಸ್ಸಲ್ಲಿ ಉಳಿತಾರೋ ಅಂತಲ್ಲ, ಮಹತ್ವಾಕಾಂಕ್ಷಿ ಇದ್ದಾರೆ ಅವರು, ಇಲ್ಲಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಧ್ಯದಾಗಿ ಇಲ್ಲಿ ನಾವು ಗಮನಿಸಬೇಕಾಗಿತ್ತು, ಅವರು ಅತನಿಯಲ್ಲಿ ತಮ್ಮ ಬೇರುಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಮೇಲೆ ರಮೇಶ್ ಜಾರಕಿಹೊಳಿ ಎಲ್ಲ ಹೋಗೋದು, ಮಾತಾಡೋದು, ಅದೇ ಕಾಲಕ್ಕೆ ಕುಮಟಳ್ಳಿ ಅವರನ್ನು ಏನು ಪ್ರಪೋಸ್ ಮಾಡುವಂಥದ್ದು ಮತ್ತೇನು ಕೆಲಸಗಳು ಮಾಡ್ತಾನೆ ಇರ್ತಾರೆ ಯಾವಾಗಲೂ. ಇದರಿಂದಾಗಿ ಏನದಾರಪ್ಪ ಅಂತಂದ್ರೆ ನಮ್ಮ ಲಕ್ಷ್ಮಣ್ ಸವದಿಯವರು ಅಲರ್ಟ್ ಇದ್ದಾರೆ. ಇಲ್ಲಿ ಇನ್ನೊಬ್ರು ಯಾರೋ ಬಂದರು ಬೀಚ್ ಬಿಡಬಾರ್ದು ಅನ್ನುವಂಥದ್ದು. ಅದಕ್ಕಾಗಿ ಅಲ್ಲಿಯ ಕಾರ್ಮಿಕರ ಕೆಲಸ ಮತ್ತೇನು ಕೆಲಸ ಜನಪರವಾದ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಹೀಗಾಗಿ ಜನ ಅವ್ರ